ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಆಶು ಕುಕಿಂಗ್ ಚಾನಲ್. ನಾನು ನಿಮ್ಮ ಆಶು ವೆಂಕಟೇಶ್. ಇಡ್ಲಿ ಅಂದರೆ ಬೆಳಗಿನ ಉಪಹಾರಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಅದನ್ನು ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಬೋದು. ಈ ರೀತಿ ಸಾಫ್ಟಾಗಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಸಾಂಬಾರು ಮತ್ತು ಕಾಯಿ ಚಟ್ನಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಹಾಗಾದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸಾಫ್ಟಾಗಿ ತಟ್ಟೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಕಪ್ಪಷ್ಟು ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಯಾವ ರೈಸ್ ಬೇಕಾದರೂ ತೊಗೊಬೋದು. ಸೋನಾ ಮಸೂರಿ ಅಥವಾ ನೀವು ರೇಷನ್ ಅಕ್ಕಿ ಕೂಡ ತೊಗೊಬೋದು. ಅದನ್ನು 2 ಸರಿ ನೀಟಾಗಿ ಈ ರೀತಿ ತೊಳೆದಿಟ್ಕೊಂಡು ನಂತರ ಅದಕ್ಕೆ ಅಕ್ಕಿ ಮುಳುಗೋವಷ್ಟು ಅಂದರೆ ಅದರ ಡಬ್ಬಲ್ ಆಗೋಷ್ಟು ನೀರನ್ನ ಹಾಕಿ ಸುಮಾರು 6 ಗಂಟೆಗಳ ಕಾಲ ನೆನೆಸಿಟ್ಕೊಬೇಕಾಗುತ್ತೆ. ಇನ್ನೊಂದು ಪಾತ್ರೆಗೆ 1 ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿರೋದ್ರಿಂದ ಇಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನಂತರ ಇದನ್ನು ಕೂಡ ನೀಟಾಗಿ ತೊಳೆದಿಟ್ಕೊಂಡು ಇದಕ್ಕೂ ಕೂಡ ಅದರ 2ರಷ್ಟು ನೀರು ಹಾಕಿ 6 ಗಂಟೆಗಳ ಕಾಲ ನೆನೆಸಿಟ್ಕೊಬೇಕಾಗತ್ತೆ. 6 ಗಂಟೆಗಳ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಮೊದಲೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಬೇಕಾಗತ್ತೆ. ಈ ರೀತಿ ಅಕ್ಕಿಯೆಲ್ಲ ಹಾಕಿದ ನಂತರ ಉದ್ದಿನಬೇಳೆ ಕೂಡ ನಾವು 6 ಗಂಟೆಗಳ ಮೊದಲು ನೆನೆಸಿಟ್ಟಿದ್ದು ಅಲ್ವಾ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಬೇಕು. ಇದೆರಡನ್ನು ನೆನೆಸೋ ಟೈಮಲ್ಲಿ ನಾನು 2 ಗಂಟೆ ಮುಂಚಿತವಾಗಿ 1 ಕಪ್ ಅವಲಕ್ಕಿನ ನೆನೆ ಹಾಕಿದ್ದೆ. ಆ ಅವಲಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಒಂದು ಸರಿ ನೀಟಾಗಿ ತೊಳೆದು ನೆನೆ ಹಾಕಿ 2 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಕೊಬೇಕು. ನಂತರ 1 ಕಪ್ಪು ಅನ್ನನ ಹಾಕ್ಕೊತಿದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ರಾತ್ರಿ ಮಾಡಿದ ಅನ್ನ ಉಳಿದಿದ್ರೆ ಅದು ಕೂಡ ಹಾಕ್ಬೋದು ಅಥವಾ ಬಿಸಿ ಅನ್ನ ಕೂಡ ಹಾಕ್ಬೋದು. ಬಿಸಿ ಅನ್ನನ ತಣ್ಣಗಾದ ನಂತರ ಹಾಕಿ ಈ ರೀತಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಬೇಕಾಗುತ್ತೆ. ತುಂಬ ಫೈನ್ ಪೇಸ್ಟಾಗೂ ಮಾಡಬಾರ್ದು, ತುಂಬ ತರಿಯಾಗೂ ರುಬ್ಬಾರ್ದು, ಒಂದು ಮೀಡಿಯಮಲ್ಲಿ ರುಬ್ಕೊಬೇಕಾಗುತ್ತೆ. ನಂತರ ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ನಂತರ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 8 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಡಬೇಕಾಗುತ್ತೆ. ಅಥವಾ ನೀವು ರಾತ್ರಿ ಈ ರೀತಿ ಕಲಸಿಟ್ರೆ ಬೆಳಗ್ಗೆ ತಿಂಡಿಗೆ ಪರ್ಫೆಕ್ಟ್ ಆಗುತ್ತೆ. 8 ಗಂಟೆಗಳ ನಂತರ ನಾವು ಎಷ್ಟು ಹಿಟ್ಟನ್ನ ಕಲಸಿಟ್ಟಿದ್ದೋ ಅದರ ಡಬಲ್ ಆಗಿದೆ ನಮಗೆ, ಅಂದರೆ ಹಿಟ್ಟು ಚೆನ್ನಾಗಿ ನೆಂದಿದೆ ಕೂಡ. ಇವಾಗ ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ಅನುಗುಣವಾಗಿ ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಇದು ಆಪ್ಷನಲ್ಲು ಸೋಡಾ ಹಾಕೋದು. ನಿಮಗೆ ಇಡ್ಲಿ ತುಂಬ ಉಬ್ಬಿ ಬರಬೇಕು ಮತ್ತು ತುಂಬ ಸಾಫ್ಟ್ ಆಗಬೇಕು ಅಂದರೆ ಸೋಡಾನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಆದರೆ ಓವರ್ ಮಿಕ್ಸ್ ಮಾಡಬಾರ್ದು. ಈ ರೀತಿ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈ ರೀತಿ ಇದನ್ನು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ನಂತರ ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡು ಪ್ರತಿಯೊಂದಕ್ಕೂ ಕೂಡ ನೀಟಾಗಿ ಎಣ್ಣೆನ ಹಚ್ಕೊಬೇಕು. ಈ ರೀತಿ ಬ್ರಷಲ್ಲಾದರೂ ಹಾಕೊಬೋದು ಅಥವಾ ಕೈಯಲ್ಲಾದರೂ ಕೂಡ ನೀವು ನೀಟಾಗಿ ಹಚ್ಕೊಬೇಕಾಗತ್ತೆ. ಸೈಡ್ಗೆಲ್ಲ ಪರ್ಫೆಕ್ಟಾಗಿ ಹಾಕೊಬೇಕು. ಆವಾಗ ಇಡ್ಲಿ ತೆಗೆಯುವಾಗ ನಮಗೆ ಈಸಿ ಆಗುತ್ತೆ. ಈ ರೀತಿ ಎಲ್ಲ ಪ್ಲೇಟ್ಗಳಿಗೂ ಕೂಡ ಎಣ್ಣೆ ಹಚ್ಚಿದ ನಂತರ ನಾನು ಇಡ್ಲಿ ಹಿಟ್ಟನ್ನ 1 ಸೌಟಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬುತ್ತೆ ಮತ್ತು ತುಂಬ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ನಂತರ ಇಡ್ಲಿ ಹಿಟ್ಟು ಹಾಕಿದ ನಂತರ ಈ ರೀತಿ ನೀಟಾಗಿ ಹರಡಬೇಕು, ಪ್ಲೇಟ್ ತುಂಬ ಆಗೋ ರೀತಿ. ನಂತರ ಇದನ್ನು ಇಡ್ಲಿ ಸ್ಟ್ಯಾಂಡ್ಗೆ ಜೋಡಿಸ್ತಾ ಇದ್ದೀನಿ. ಒಂದೊಂದೇ ಪ್ಲೇಟನ್ನು ಇಡ್ಲಿ ಸ್ಟ್ಯಾಂಡ್ಗೆ ಈ ರೀತಿ ಜೋಡಿಸ್ಕೊಬೇಕು. ಈ ರೀತಿ ನೀಟಾಗಿ ಎಲ್ಲ ಪ್ಲೇಟ್ಗಳನ್ನೂ ಜೋಡಿಸಿದ ನಂತರ ಇದನ್ನು ಲಾಕ್ ಮಾಡಬೇಕಾಗತ್ತೆ. ಈ ಪ್ಲೇಟ್ಗಳೆಲ್ಲ ರೆಡಿ ಮಾಡೋದಕ್ಕೂ ಮೊದಲು ನಾನು ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ 2 ಗ್ಲಾಸಷ್ಟು ನೀರನ್ನ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ. ಇವಾಗ ಈ ಇಡ್ಲಿ ಪಾತ್ರೆಗೆ ಈ ಸ್ಟ್ಯಾಂಡ್ನ ಇಟ್ಟು ನೀಟಾಗಿ ಕ್ಯಾಪ್ನ ಮುಚ್ಚಬೇಕಾಗುತ್ತೆ. ಮುಚ್ಚಿ ಸುಮಾರು 15 ನಿಮಿಷಗಳ ಕಾಲ ನಾವು ಇಡ್ಲಿನ ಬೇಯಿಸ್ಕೊಬೇಕು. 10 ನಿಮಿಷಗಳ ಕಾಲ ನಾವು ದೊಡ್ಡ ಉರಿಲಿ ಮತ್ತು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಇವಾಗ 15 ನಿಮಿಷ ಆಗಿದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ನಿಧಾನಕ್ಕೆ ಓಪನ್ ಮಾಡಬೇಕು. ಈ ರೀತಿ ಎಲ್ಲ ಪ್ಲೇಟ್ಗಳನ್ನೂ ಕೂಡ ನೀಟಾಗಿ ತಗೊಬೇಕು. ಬಿಸಿ ಇರೋದ್ರಿಂದ ಸ್ವಲ್ಪ ನೋಡಿ ತಗೊಬೇಕಾಗತ್ತೆ. ನಂತರ ನಾವು ಒಂದು ಚಾಕುನ ಅಥವಾ ಸ್ಪೂನ್ನ ತೊಗೊಂಡು ನೀರು ಗದ್ದಿ ಈ ರೀತಿ ಸೈಡೆಲ್ಲ ನೀಟಾಗಿ ಬಿಡಿಸ್ಕೊಬೇಕಾಗತ್ತೆ. ಆವಾಗ ನಮಗೆ ಇಡ್ಲಿ ನೀಟಾಗಿ ಬರುತ್ತೆ ಅಂತ ಹೇಳಿ. ಈ ರೀತಿ ಎಲ್ಲ ಪ್ಲೇಟ್ಗಳನ್ನೂ ಕೂಡ ಸೇಮ್ ಇದೇ ರೀತಿ ಮಾಡ್ಕೊಬೇಕಾಗತ್ತೆ. ಈ ರೀತಿ ನೀಟಾಗಿ ಸೈಡೆಲ್ಲ ಬಿಡಿಸಿದ ನಂತರ ಇದನ್ನು ಉಲ್ಟಾ ಇಟ್ಟು 2 ಸರಿ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಮಗೆ ಇಡ್ಲಿ ಈಸಿಯಾಗಿ ಬರುತ್ತೆ.
ನಾವು ಇಡ್ಲಿನ ಸ್ಟವ್ ಮೇಲಿಂದ ತೆಗೆದ್ಮೇಲೆ ಒಂದು 2ರಿಂದ 3 ನಿಮಿಷಗಳ ಕಾಲ ಆರೋದಕ್ಕೆ ಬಿಡಬೇಕು. ನಂತರ ಈ ರೀತಿ ಈಸಿಯಾಗಿ ತೆಗಿಬೋದು. ನೋಡ್ತಾ ಇದ್ದೀರಲ್ವ, ತುಂಬ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿ ನೀವು ಕೂಡ ಮಾಡಿದ್ರೆ ಖಂಡಿತ ನಿಮಗೂ ಇದೇ ರೀತಿ ಬರುತ್ತೆ. ಇವಾಗ ನಮಗೆ ರುಚಿಯಾದಂತಹ ತಟ್ಟೆ ಇಡ್ಲಿ ರೆಡಿಯಾಗಿದೆ. ಇದನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.